ಹಾಯ್ ನಮಸ್ಕಾರ. ಇವತ್ತೊಂದು ಸ್ಮಾರ್ಟ್ ವಾಚ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಕಾಣ್ತಾ ಇದೆ ನಿಮಗೆ FireBolt ಅವರ ಲೆಜೆಂಡ್ ಅನ್ನೋ ಒಂದು ಮಾಡೆಲ್ನ ಒಂದು ಸ್ಮಾರ್ಟ್ ವಾಚ್ ಇದು. ಇದರ ಪ್ರೈಸ್ ರೇಂಜು ಮತ್ತು ಈ ಪ್ರೈಸ್ ರೇಂಜ್ಗೆ ಇದು ಓಕೆನಾ ಇಲ್ವಾ, ಏನೆಲ್ಲ ಸ್ಪೆಷಲ್ ಇದೆ ಅನ್ನೋದನ್ನು ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತಾಯಿದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮಗೆ ಮೊದಲಿಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಸಿಗ್ತದೆ. FireBolt ಲೆಜೆಂಡ್. ಇದರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಬ್ಲೂಟೂತ್ ಕಾಲಿಂಗ್ ಸ್ಮಾರ್ಟ್ ವಾಚ್ ಅಂತ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಏನಕ್ಕೆ ನಾನು ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದರ ಪ್ರೈಸ್ ರೇಂಜಿಗೆ ನಾನು ಇದನ್ನು ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಈ ನಡುವೆ ತುಂಬ ಸ್ಮಾರ್ಟ್ ವಾಚ್ ರಿಲೀಸ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಎಲ್ಲ ಕಂಪ್ನಿಯವರು ತುಂಬ ಸಿಕ್ಕಾಪಟ್ಟೆ ಸ್ಮಾರ್ಟ್ ವಾಚ್ ರಿಲೀಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಲ್ಲನೂ 1800 700 ಮತ್ತು 2000 ಮೇಲೆ ಅಂತೂ ಒಳ್ಳೊಳ್ಳೆ ಸ್ಮಾರ್ಟ್ ವಾಚ್ ನಿಮಗೆ ಸಿಕ್ಬಿಡುತ್ತೆ. 2000 ಮೇಲೆ ನಿಮಗೆ AMOLED ಡಿಸ್ಪ್ಲೇಯ ಒಂದು ಸ್ಮಾರ್ಟ್ ವಾಚ್ ನಿಮಗೆ ಸಿಕ್ಬಿಡುತ್ತೆ. ಹಾಗಾಗಿ ಇದರ ಪ್ರೈಸ್ ಏನಪ್ಪ ಅಂತ ಹೇಳಿದ್ರೆ 1400 ಅಂದರೆ ₹1400 ನನಗೆ ಬ್ಲೂಟೂತ್ ಕಾಲಿಂಗ್ ಸ್ಮಾರ್ಟ್ ವಾಚ್, ಅದು FireBolt ಅವರ ಕಂಪನಿ ಕಡೆಯಿಂದ ನಮಗೆ ಸಿಗ್ತಾ ಇದೆ. ಇದರಲ್ಲಿ ನೋಡಿ HD ಡಿಸ್ಪ್ಲೇ, ಆ್ಯಕ್ಚುಲಿ HD ಡಿಸ್ಪ್ಲೇ ಇದರಲ್ಲಿ ಯೂಸ್ ಮಾಡಿರುವಂತಹ ಒಂದು ಡಿಸ್ಪ್ಲೇ. ಅದು ಬಿಟ್ಟರೆ ಸ್ಪೋರ್ಟ್ಸ್ ಮೋಡು 123 ಸ್ಪೋರ್ಟ್ಸ್ ಮೋಡ್ ಇದೆ ಇದರಲ್ಲಿ. ಕೆಲವರು ಯೂಸ್ ಮಾಡ್ಕೊತಾರೆ, ಎಲ್ಲನೂ ಯೂಸ್ ಮಾಡೋಕ್ಕಾಗೋದಿಲ್ಲ. ರನ್ನಿಂಗು, ಸೈಕ್ಲಿಂಗು ಅವೆಲ್ಲ ನಾರ್ಮಲಾಗಿ ಯೂಸ್ ಮಾಡ್ತಾರೆ, ವಾಕಿಂಗ್ ಎಲ್ಲನೂ. ಮತ್ತು ಇದರಲ್ಲಿ ಸ್ಪೆಷಾಲಿಟಿ ಬಂದು ಏನಪ್ಪ ಅಂತ ಹೇಳಿದ್ರೆ ಬ್ಲೂಟೂತ್ ಕಾಲಿಂಗು, ಇನ್ಬಿಲ್ಟ್ ಗೇಮ್ಸ್ ನಾರ್ಮಲಿ ಎಲ್ಲದ್ರಲ್ಲಿ ಬರ್ತಾಯಿದೆ ಈ ನಡುವೆ. ಅದು ಬಿಟ್ಟರೆ IP67 ಒಂದು ವಾಟರ್ ರೆಸಿಸ್ಟೆಂಟ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 30 ನಿಮಿಷ ನಾವು ವಾಟರ್ ಗೇಮ್ಸಲ್ಲಿ ನಾವು ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ. ಮಳೆಯಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಒಂದು 30 ನಿಮಿಷ ಅಷ್ಟು ಟ್ರಾವೆಲ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಇದೊಂದು ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಮತ್ತು ಇನ್ಬಿಲ್ಟ್ ಮೈಕ್ ಆ್ಯಂಡ್ ಸ್ಪೀಕರ್ ನಾರ್ಮಲಿ ಬ್ಲೂಟೂತ್ ಕಾಲಿಂಗಲ್ಲಿ ಕಂಪಲ್ಸರಿ ಇದ್ದೇ ಇರುತ್ತೆ. ಈ ಕಡೆ ಸೈಡ್ ನೋಡಿದ್ರೆ 123 ಮತ್ತು ವಾಯ್ಸ್ ಅಸಿಸ್ಟೆಂಟ್ ಇದೆ. ಇದು ಎಲ್ಲ ಸ್ಮಾರ್ಟ್ ವಾಚಲ್ಲೂ ಬರುತ್ತೆ. ಇಲ್ಲಿ ಕೆಲವು ಸ್ಪೆಸಿಫಿಕೇಷನ್ಸ್ ಕೊಟ್ಟಿದ್ದಾರೆ ಮತ್ತು ಇದರ ಒಂದು ಡಾಫಿಟ್ ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಇಲ್ಲೊಂದು ಕೋಡ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇಲ್ಲಿ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಕಾಣ್ತಾ ಇದೆಯಾ ನಿಮಗೆ. MRP ಪ್ರೈಸ್ ಇದು ಒಂಥರ ಮೋಸನೇ ಅನಿಸ್ತಾ ಇದೆ ನನಗೆ. ಆ್ಯಕ್ಚುಲಿ 10,000 ಒಂದು ಸ್ಮಾರ್ಟ್ ವಾಚ್ನ ಕೇವಲ ನಮಗೆ ₹1400 ಕೊಡ್ತಾರೆ ಅಂತ ಹೇಳಿದ್ರೆ ಯಾರಾದರೂ ನಂಬೋಕ್ಕಾಗತ್ತಾ? ಇದು ಎಲ್ಲ ಒಂದು ಸ್ವಲ್ಪ ತುಂಬ ಅಲ್ಲಲ್ಲಿ ತಮ್ನೇಲ್ಸ್ ನೋಡಿರ್ತೀರ ಅನಿಸುತ್ತೆ ಯೂಟ್ಯೂಬಲ್ಲಿ. ಸ್ಮಾರ್ಟ್ ವಾಚ್ನ ಒಂದು ದೊಡ್ಡ ಸ್ಕ್ಯಾಮು ಹಂಗೆ ಹಿಂಗೆ ಅಂತೇಳಿ. ಅದ್ರ ಬಗ್ಗೆ ನಾನೇನು ನೋಡಿಲ್ಲ. ಇದು ಎಲ್ಲ ಮತ್ತೆ ಮೋಸನೇ ಅಲ್ವಾ. 10,000 ಸ್ಮಾರ್ಟ್ ವಾಚ್ ಯಾರಾದರೂ 1000 ಚಿಲ್ಲರೆಗೆಲ್ಲ ಕೊಡ್ತಾರೆ ಅಂದರೆ ಯಾರ ಥರ ನಂಬ್ತಾರೆ? ಓಕೆ, ಅದೆಲ್ಲ ಬಿಟ್ಬಿಡಿ. ಮತ್ತು ನಾವು ಬಾಕ್ಸ್ ಓಪನ್ ಮಾಡೋಣ. ಬಾಕ್ಸ್ ಓಪನ್ ಮಾಡಿದ್ರೆ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಕೇವಲ ಕವರ್ ಇದು ನಮಗೆ ಸ್ಮಾರ್ಟ್ ವಾಚ್ ನೋಡೋಕ್ಕೆ. FireBolt ನೋಡಿ ಈ ರೀತಿ ಸಿಗ್ತಾ ಇದೆ. ಅದು ಬಿಟ್ಟರೆ ನಮಗೆ ಕಲರ್ ಪ್ರಿಂಟೌಟಲ್ಲಿ ಬುಕ್ಲೆಟೇ ಸಿಗ್ತಾ ಇದೆ. ಎಲ್ಲ ಫುಲ್ ಕಲರ್ ಪೇಜಸ್ ಕಾಣ್ತಾ ಇದೆ ನೋಡಿ. ಯೂಸರ್ ಮ್ಯಾನ್ಯಲ್ ಇದು ಬಂದು ಅವರ ಮಾಡೆಲ್ ಹೆಸರಿದು BSW102 ಸ್ಮಾರ್ಟ್ ವಾಚ್ ಯೂಸರ್ ಮ್ಯಾನ್ಯಲ್ ಅಂತೇಳಿ. ಅದು ಬಿಟ್ಟರೆ ನಮಗೆ ಕೆಲವು ಏನೋ ವೌಚರ್ಸ್, ಫ್ರೀ ಬುಕ್ ಮೈ ಶೋ ವೌಚರ್ ಬರ್ತಾ ಇದೆ ಇಲ್ಲಿ. ಸ್ಕ್ಯಾನ್ ಮೀ ಆ್ಯಂಡ್ ಗೆಟ್ ಬುಕ್ ಮೈ ಶೋ ವೌಚರ್, ಫ್ರೀ ಮೂವಿ ಟಿಕೆಟ್ ಸಿಗುತ್ತೆ ಅಂತ ಹಾಕಿದ್ದಾರೆ. ಇದು ಒಂದು ಒಳ್ಳೆಯ ವಿಷಯ. ಅದು ಬಿಟ್ಟರೆ ಮತ್ತು ನಮಗೆ ಫ್ರೀ 3 months ಮ್ಯೂಸಿಕ್, ಯಾವ ಆ್ಯಪ್ನ ಮ್ಯೂಸಿಕ್ ಇದು ಗಾನ ಅವರ ಒಂದು 3 months ನಮಗೆ ಫ್ರೀ ಮ್ಯೂಸಿಕ್ ಬರ್ತಾ ಇದೆ. ಅದು ಬಿಟ್ಟರೆ ಬೋಲ್ಟ್ ಪ್ಲೇ ಆ್ಯಪ್, ಹ್ಯಾವ್ ಅನ್ ಎಕ್ಸ್ಕ್ಯೂಸ್ಲಿ ಬೋಲ್ಟ್ ಪ್ಲೇ ಆ್ಯಪ್ ಮೆಂಬರ್ಶಿಪ್, ಆ ಒಂದು ಆ್ಯಪ್ನಲ್ಲಿ ಇವೆಲ್ಲ ನಮಗೆ ಫ್ರೀ ಸಿಗುತ್ತೆ. ಲೇಟೆಸ್ಟ್ ಮೂವೀಸು, ಸ್ಪಾಟಿಫೈ ಅವರ ಫೇವ್ರೆಟ್ ಸಾಂಗ್ಸು ಇವೆಲ್ಲ ಆಲ್ ಇನ್ ಒನ್ ಪ್ಲೇಸ್. ಈ ಒಂದು ಆ್ಯಪ್ನ ಕೂಡ ನಾವು ಇನ್ಸ್ಟಾಲ್ ಮಾಡ್ಕೋಬೋದು ಅಂತ ಅವರು ಈ ಒಂದು ಕಾರ್ಡ್ನ ಕೊಟ್ಟಿದ್ದಾರೆ. ಅದು ಬಿಟ್ಟರೆ FireBolt ಈಸ್ ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ ವಾಚ್ ಬ್ರ್ಯಾಂಡ್ ಇನ್ 2022. ಓಕೆ, ಇದು ಬಂದು ವಾರಂಟಿ ಕಾರ್ಡ್. ಆ್ಯಕ್ಚುಲಾಗಿ ಇಲ್ಲಿ ಸ್ಕ್ಯಾನ್ ಮಾಡಿ ನಾವು ರಿಜಿಸ್ಟರ್ ಮಾಡ್ಕೋಬೋದು ಆನ್ಲೈನಲ್ಲಿ. ಇಷ್ಟು ನಮಗೆ ಒಂದು ವಾರಂಟಿ ಕಾರ್ಡ್ ಬಿಟ್ಟರೆ ಇಷ್ಟು ಡಿಫ್ರೆಂಟ್ ಟೈಪ್ ಆಫ್ ನಮಗೆ ಫ್ರೀಯ ಒಂದು ಏನಂತಾರೆ ವೌಚರ್ಸ್ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ ಬಾಕ್ಸಲ್ಲಿ. ಅದು ಬಿಟ್ಟರೆ ಇದು ಬಂದು ಚಾರ್ಜಿಂಗ್ ಸ್ಮಾರ್ಟ್ ವಾಚ್ನ ಒಂದು ಚಾರ್ಜಿಂಗ್ ಡಾಕ್, ಅದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕು ಬಾಕ್ಸಲ್ಲಿ ನಮಗೆ ಇಷ್ಟು ನೋಡೋಕ್ಕೆ ಸಿಗ್ತಾ ಇದೆ ಆ್ಯಕ್ಚುಲಾಗಿ.
ನೋಡೋಣ, ಇದೆಲ್ಲ ಪಕ್ಕಕ್ಕಿಟ್ಟರೆ ಒಂದು ಚಾರ್ಜಿಂಗ್ ಡಾಕ್ ನೋಡೋಣ ಯಾವ ರೀತಿ ಇದೆ. ಇದು ಮ್ಯಾಗ್ನೆಟಿಕ್ಕು ನೋಡಿ, ವಾಚ್ ಸಿಲಿಕಾನ್ ರಬ್ಬರ್ ಚೆನ್ನಾಗಿದೆ, ತುಂಬ ಸ್ಮೂತ್ ಇದೆ. ಈ ಒಂದು ಕ್ವಾಲಿಟಿ ಏನಿದೆ ಟಾಪ್ ನಾಚ್ ಪ್ರೀಮಿಯಮ್ ಅಂತಲೂ ಹೇಳೋಕ್ಕಾಗೋದಿಲ್ಲ. ಒಂಥರ ಪ್ರೀಮಿಯಮ್ ಲುಕ್ಕಲ್ಲೇ ಇದೆ. ಸ್ವಲ್ಪ ಡ್ರೈನೆಸ್ ಅನಿಸುತ್ತೆ ನಮಗೆ, ಸ್ವಲ್ಪ ರಬ್ಬರಿಶ್ ಇರಬೇಕಾಗಿತ್ತು. ಆದ್ರೂ ಲುಕ್ ವೈಸು ಎಲ್ಲ ಚೆನ್ನಾಗಿದೆ. ಮತ್ತು ವೆಯ್ಟೂ ಅಷ್ಟೇ, ಜಾಸ್ತಿ ವೆಯ್ಟ್ ಇಲ್ಲ. ಇದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಅದು ಬಿಟ್ಟರೆ ನಮಗೆ ವಾಚ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಇದು ಚೆನ್ನಾಗಿದೆ. 1.4 ಇಂಚ್ನ ಒಂದು ಸ್ಕ್ರೀನ್ ಡಿಸ್ಪ್ಲೇ ಇದೆ ಆ್ಯಕ್ಚುಲಾಗಿ. ಇದನ್ನು ಪೀಲ್ ಮಾಡಿಬಿಡೋಣ. ಪೀಲ್ ಮಾಡಿದ್ರೆ ನಮಗೆ ನೋಡಿ ಸ್ಕ್ರೀನ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಇದು ಮತ್ತು ಹಿಂದ್ಗಡೆ ಸೈಡ್ ಕೆಲವು ಸೆನ್ಸರ್ಸ್ ಇದೆ, ಹಾರ್ಟ್ ಬೀಟ್ ಸೆನ್ಸರ್ ಮತ್ತು SpO2 ಸೆನ್ಸರ್ಸ್ ಇವೆಲ್ಲ ಇರುತ್ತೆ ಇಲ್ಲಿ. ಅದು ಬಿಟ್ಟು ಇದು ಬಂದು ಚಾರ್ಜಿಂಗ್. ಪವರ್ ಆನ್ ಮಾಡಿದೆ. ಇದು ಆ್ಯಕ್ಚುಲಿ ಆಗಲೇ ಲೋ ಬ್ಯಾಟ್ರಿ ಅಂತ ಬೇರೆ ತೋರಿಸ್ತಾ ಇದೆ. ಫಸ್ಟ್ ಓಪನ್ ಆಗ್ತಾ ಇದ್ದಂಗೆ ನಮಗೆ ಧೋನಿ ಅವರ ಒಂದು ವಾಚ್ ಫೇಸ್ ನೋಡೋಕ್ಕೆ ಇಲ್ಲಿ ಸಿಗ್ತಾ ಇದೆ. ಇದು ಬಂದು ನಿಜವಾಗ್ಲೂ ಗುರು, ಇದು ಸೆನ್ಸಿಂಗ್ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ. ಫ್ಲೋನೆಸ್ ನೋಡಿ, 60 ಹರ್ಟ್ಸ್ನ ಒಂದು ಡಿಸ್ಪ್ಲೇ ಅನಿಸುತ್ತೆ. ಇದು ಚೆನ್ನಾಗಿದೆ. ಇಲ್ಲಿ ಎಕ್ಸಸೈಸ್ ಏನೇನಿದೆ, ಇದು ಬಂದು ಶಾರ್ಟ್ಕಟ್ ಎಕ್ಸಸೈಸ್ ಕೀ. ಇದು ಜಸ್ಟ್ ಆನ್ ಆ್ಯಂಡ್ ಆಫು. ಇದು ನಮಗೆ ಕೆಳಗೆ ಸ್ವೈಪ್ ಮಾಡಿದ್ರೆ ನಮಗೆ ಮೆಸೇಜಸ್ಸು ಯಾವುದೇ ಒಂದು ನೋಟಿಫಿಕೇಷನ್ ಬರುತ್ತೆ. ಅದು ಬಿಟ್ಟರೆ ಈ ಕಡೆ ನಮಗೆ ಆ್ಯಪ್ ಸಿಗುತ್ತೆ ನೋಡೋದಕ್ಕೆ. ಚೆನ್ನಾಗಿದೆ ಇದು, ಓಕೆನಾ. ಇದು ಬಿಟ್ಟರೆ ಎಲ್ಲ ಸ್ಮಾರ್ಟ್ ವಾಚಲ್ಲಿ ಏನಿರುತ್ತೆ ಸೇಮ್ ಅದೇ ನೋಡಿ. ಇದರಲ್ಲಿ ಮೇಯ್ನ್ ಏನಪ್ಪ ಅಂತ ಹೇಳಿದ್ರೆ ಬ್ಲೂಟೂತ್ ಕಾಲಿಂಗ್ ಇದೆ ಅಂತ ಹೇಳಿದ್ನಲ್ಲ ನೋಡಿ. ರೀಸೆಂಟು ಡಯಲ್ ಪ್ಯಾಡ್ ಕಾಂಟ್ಯಾಕ್ಟ್ ಇದೆ, ನಾವು ಸಿಂಕ್ ಮಾಡಿಕೊಂಡ್ರೆ ನಾವು ಯೂಸ್ ಮಾಡ್ಕೋಬೋದು. ಅದು ಬಿಟ್ಟರೆ ನಮಗೆ ಮ್ಯೂಸಿಕ್ ಇದೆಲ್ಲ ಗೊತ್ತಿದೆ ಅನಿಸುತ್ತೆ. ಇದರಲ್ಲಿ ಯಾವುದೇ ಒಂದು ಇನ್ಬಿಲ್ಟ್ ಏನೂ ಇಲ್ಲ. ಇನ್ಬಿಲ್ಟ್ ಇದ್ದರೆ ಇದರಲ್ಲಿ ನಾವು ಕೆಲವು ಸಾಂಗ್ಸ್ನೆಲ್ಲ ಸ್ಟೋರ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಬನ್ನಿ ಸೆಟ್ಟಿಂಗ್ಸ್ ಹೋಗೋಣ. ಸೆಟ್ಟಿಂಗ್ಸಲ್ಲಿ ನಮಗೆ ಸ್ಟಾಪ್ ವಾಚ್ ನೋಡೋಕ್ಕೆ ಸಿಗುತ್ತೆ, ಅಲಾರಾಮು, ಟೈಮರು, ಮೆನ್ಯೂ ವ್ಯೂವಲ್ಲಿ ನಮಗೆ ಗ್ರಿಡ್ ವ್ಯೂ ಮತ್ತು ಲಿಸ್ಟ್ ವ್ಯೂ ಇದೆ. ಆಗಲೇ ಗ್ರಿಡ್ ವ್ಯೂ ನೋಡಿದ್ವಿ, ಈಗ ಲಿಸ್ಟ್ ವ್ಯೂವಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ನಮಗೆ ಲಿಸ್ಟ್ ವ್ಯೂ ನಮಗೆ ನೋಡೋಕ್ಕೆ ಈ ರೀತಿ ಸಿಗುತ್ತೆ. ಮತ್ತು ಈ ಒಂದು ಸೆಟ್ಟಿಂಗ್ಸಲ್ಲಿ ನಮಗೆ ಇಷ್ಟು ಆಪ್ಷನ್ಸು ಮತ್ತು ನೋಡೋಕ್ಕೆ ನಮಗೆ ಸಿಗ್ತಾ ಇದೆ. ಅದು ಬಿಟ್ಟರೆ ನಮಗೆ ಇದು ಬಂದು ನೋಡಿ ಲಿಸ್ಟ್ ವ್ಯೂವಲ್ಲಿ ನಮಗೆ ಈ ರೀತಿ ಸಿಗುತ್ತೆ. ಗೇಮು, ಬ್ರೀತಿಂಗ್ ಎಕ್ಸಸೈಸ್ ಆ್ಯಪ್ ಇದು ಬಂದು ಪ್ಲೇಯರ್ಸ್ನ ನಾವಿಲ್ಲೇ ಪ್ಲೇ, ಪಾಸ್, ನೆಕ್ಸ್ಟ್ ಎಲ್ಲ ನಾವಿಲ್ಲೇ ಯೂಸ್ ಮಾಡ್ಕೋಬೋದು. ಮತ್ತು ಶಟರ್ ಮತ್ತು ಕ್ಯಾಮ್ರಾ ಯಾವುದಾದ್ರೂ ನಾವು ಸೆಲ್ ಫೋನಲ್ಲಿ ಕ್ಯಾಮ್ರಾ ಹಿಡಿಯೋ ಮೊದಲು ನಾವು ವಾಚಲ್ಲೇ ನಾವು ಅದನ್ನು ಶಟರ್ ಅಂತ ಹೇಳಿದ್ರೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಅಲ್ಲಿ ಫೋಟೋ ಕ್ಲಿಕ್ ಆಗುತ್ತೆ. ಅದು ಮತ್ತು ವೆದರ್ ಅಪ್ಡೇಟ್ ಇದೆ, ಅದು ಒಳ್ಳೆ ವಿಷಯ ಅಂತ ಹೇಳ್ಬೋದು. SpO2 ಎಲ್ಲ ಸ್ಮಾರ್ಟ್ ವಾಚಲ್ಸಲ್ಲಿ ಇದ್ದೇ ಇರುತ್ತೆ. ಟ್ರೈನಿಂಗ್ ಅಂತ ಇದೆ, ಅದು ನಾನು ಆಗಲೇ ಹೇಳೋದ್ನಲ್ಲ, ವಾಕಿಂಗ್ ಸಮಥಿಂಗ್ ಅದು ಇದೆಲ್ಲ ಇರುತ್ತೆ, ಎಕ್ಸಸೈಸ್ ಮಾಡೋದು. ಮತ್ತು ಅದು ಬಿಟ್ಟರೆ ಹಾರ್ಟ್ ರೇಟ್ ಇದೆ, AI ವಾಯ್ಸ್ ಇದೆ ಅಂತ ಹೇಳಿದ್ರೆ, ಸಿರಿ ಮತ್ತು ಗೂಗಲ್ ಎರಡೂ ಇದೆ, ಒಳ್ಳೆ ವಿಷಯ. ಅದು ಬಿಟ್ಟರೆ ಫೋನ್, ಅದು ಗೊತ್ತಿದೆ ನಿಮಗೆ, ಅದರ ಒಂದು ಯೂಸರ್ ಇಂಟರ್ಫೇಸ್ ಇದರಲ್ಲಿ ಏನಿದೆ ಅದನ್ನು ತೋರಿಸಿದ್ದೀನಿ. ಮತ್ತು ಸ್ಲೀಪ್ ಮಾನಿಟ್ರಿಂಗು ಇದೆ, ಮತ್ತು ಸ್ಟೆಪ್ ಕೌಂಟ್ ನಾರ್ಮಲಾಗಿ ಎಲ್ಲ ಸ್ಮಾರ್ಟ್ ವಾಚಸಲ್ಲಿ ಇದ್ದಿರುತ್ತೆ. ಇಷ್ಟು ಮಾತ್ರ ನಮಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದು ಬಿಟ್ಟರೆ ನಮಗೆ ಈ ಕಡೆ ಸೈಡು ರೈಟ್ಗೆ ಸ್ವೈಪ್ ಮಾಡಿದ್ರೆ ಎಷ್ಟು ಸ್ಟೆಪ್ಸು ಮತ್ತು ಎಷ್ಟು ಅವರ್ ನಿದ್ದೆ ಮಾಡಿದ್ದೀವಿ ಮತ್ತು ಎಷ್ಟು ಕ್ಯಾಲ್ರಿ ಬರ್ನ್ ಆಗಿದೆ ಏನು ಅಂತ ನಮಗೆ ಈ ಕಡೆ ನೋಡೋಕ್ಕೆ ಸಿಗುತ್ತೆ. ಮತ್ತು ಇದೇ ಕಡೆನೇ ನೋಡಿದ್ರೆ ಮತ್ತು ತಿರ್ಗಾ ಫೋನ್ ಬರುತ್ತೆ, ವಾಯ್ಸ್ ಬರುತ್ತೆ. ಇಲ್ಲಿ ನೋಡಿ ತಿರ್ಗಾ ಇಲ್ಲಿ ಹಾರ್ಟ್ ಬೀಟ್ಸು ನಮಗೆಲ್ಲ ನೋಡೋಕ್ಕೆ ಸಿಗುತ್ತೆ ಕೆಲವೆಲ್ಲ. ಅದು ಬಿಟ್ಟರೆ ವೆದರ್ ಇದೆ, ಶಟರ್ ಅದು ಫೋನ್ದು, ಪ್ಲೇಯರ್ಸ್ದಿದೆ, ಪ್ಲೇಯರ್ ಮತ್ತು ಬ್ರೀತ್ ಎಕ್ಸಸೈಸ್ ಮಾಡೋದಕ್ಕೆ. ಅದು ಬಿಟ್ಟರೆ ನಮಗೆ ವಾಲ್ಪೇಪರ್ ಬರುತ್ತೆ. ಈ ಕಡೆ ಮೆಸೇಜು, ಓಕೆ. ಡೌನ್ ಮಾಡಿದ್ರೆ ನಮಗೆ ಸೆಟ್ಟಿಂಗ್ ಇದು ನೋಡಿ. ಈ ಒಂದು ಸ್ಕ್ರೀನ್ ಇದು ಚೆನ್ನಾಗಿದೆ ನೋಡಿ. ಇಲ್ಲಿ ಸೆಟ್ಟಿಂಗ್ಸು ನಾವೆಲ್ಲ ಶಾರ್ಟ್ಕಟ್ ಇದೆ ಆ್ಯಕ್ಚುಲಿ. ಬ್ಯಾಟ್ರಿ ಎಷ್ಟಿದೆ ಮತ್ತು ವೈಬ್ರೇಟ್ ಆನ್ ಮಾಡೋದು, ಆಫ್ ಮಾಡೋದು, ಅದನ್ನು ಆಫ್ ಮಾಡ್ಕೊಳ್ಳೋಣ ವೈಬ್ರೇಟು. ಮತ್ತು ಇದು ಬಂದು ಥಿಯೇಟರ್ ಮೋಡು, ಓಕೆ. ಇದು ಒಂದು ಪರವಾಗಿಲ್ಲ ಅಂತ ಹೇಳಿದ್ರೆ ಬ್ಯಾಟ್ರಿ ಕಮ್ಮಿ ಇರೋದಕ್ಕೋಸ್ಕರ ನಮಗೆ ಅದು ಬ್ಲರ್ ಇದಾಗ್ತಾ ಇದೆ ಆ್ಯಕ್ಚುಲಾಗಿ. ಅದು ಬಿಟ್ಟರೆ ನಮಗೆ ಇಲ್ಲಿ ಬ್ಯಾಟ್ರಿ ಅಂತ ಕಾಣ್ತಿದೆ ನೋಡಿ. ಬ್ಯಾಟ್ರಿ ಆನ್ ಮಾಡಿದ್ರೆ ಜಸ್ಟ್ ವೈಟ್ ಕಲರ್ ಬರುತ್ತೆ ಸ್ಕ್ರೀನು. ಮತ್ತು ವೈಬ್ರೇಟ್ ಆನಲ್ಲಿದೆ. ಮತ್ತು ಬ್ರೈಟ್ನೆಸ್ ಮ್ಯಾನ್ಯುವಲಾಗೆ ನಾವು ಎಷ್ಟು ಬೇಕೋ ಅಷ್ಟು ಬ್ರೈಟ್ನೆಸ್ಸು ಕೂಡ ನಾವು ಇಟ್ಕೋಬೋದು. ಇದೊಂದು ಒಳ್ಳೆಯ ವಿಷಯ. ಮತ್ತು ಸೆಟ್ಟಿಂಗ್ಸಲ್ಲಿ ಅದೇ ಏನೇನಿದೆ ಎಲ್ಲ ತೋರಿಸಿದ್ದೀನಿ. ಬನ್ನಿ ಈಗ ನಮ್ಮ ಒಂದು ಯೂಸರ್, ಓಕೆ, ಇದರಲ್ಲಿ ಫೋನಲ್ಲಿ ಎಷ್ಟು
ವಾಲ್ಪೇಪರ್ ಅಂತ ಹೇಳಿದ್ರೆ ವಾಚ್ ಫೇಸ್ ಇದೆ ಅಂತ ಹೇಳೋಣ. ಒಂದು 2 3 4 5 6 7 ಒಂದು ವಾರಕ್ಕೆ ಡಿಫ್ರೆಂಟ್ ಆಫ್ ವಾಚ್ ಫೇಸಸ್ಸು ನಮಗೆ ಒಂದು ವಾಚಲ್ಲೇ ನಮಗೆ ನೋಡೋಕ್ಕೆ ಸಿಗುತ್ತೆ. ಇದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ತುಂಬ ಸ್ಮಾರ್ಟ್ ವಾಚಲ್ಲಿ ಕೇವಲ ನಮಗೆ 4ರಿಂದ 5 ಆ ರೀತಿ ಸಿಗುತ್ತೆ. ಇದರಲ್ಲಿ 7 ದಿನಕ್ಕೆ 7 ವಾಚ್ ಫೇಸು ನಾವು ಸ್ಮಾರ್ಟ್ ವಾಚಿಂದನೇ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನಿಮಗೆ ನೋಡಿ, ನಾನು ಐಫೋನಲ್ಲಿ ಆ್ಯಕ್ಚುಲಾಗಿ ನಾನು ಪೇರ್ ಮಾಡ್ತಾಯಿದ್ದೀನಿ. ಜಸ್ಟು ಆ್ಯಡ್ ಮಾಡಿದ್ದೀನಿ ನೋಡಿ. ನಮಗೆ ಯೂಸರ್ ಇಂಟರ್ಫೇಸು ಡ್ಯಾಪ್ನ ಒಂದು ಯೂಸರ್ ಇಂಟರ್ಫೇಸ್ ನಮಗೆ ನೋಡಿ ಈ ರೀತಿ ಸಿಗ್ತಾಯಿದೆ. ಆ್ಯಡ್ ಡಿವೈಸ್ ಕೊಡ್ತಾಯಿದ್ದೀನಿ, ಅದು ಸರ್ಚಿಂಗ್ ಬರ್ತಾಯಿದೆ, ಕಾಣ್ತಾಯಿದೆ ನೋಡಿ. FireBolt 2 ಅಂತೇಳಿ ಆಗಲೇ ಇದು ಕನೆಕ್ಟ್ ಪೇರ್ ಅಂತ ಕೇಳ್ತಾಯಿದೆ. ಓಕೆ, ಪೇರ್ ಆಯಿತು. ಇಲ್ಲಿನೂ ವೈಬ್ರೇಟು ಬಂತು ಮತ್ತು ಅದು ಸ್ಕ್ರೀನು ಆನು ಆಯಿತು. ಆಟೋಮೆಟಿಕ್ಕಾಗಿ ಸ್ಕ್ರೀನ್ ನಿಮಗೆ ನೋಡ್ತಾಯಿದೆ ನೋಡಿ ಕ್ಲೀನಾಗಿ. ಇದು ವರ್ಕ್ ಆಗ್ತಾಯಿರೋದು ನಿಮಗೆ ಗೊತ್ತಾಗ್ತಾಯಿದೆ. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅದು AMOLED ಡಿಸ್ಪ್ಲೇ ಅಲ್ಲ, ಹಾಗಾಗಿ ನಮಗೆ ಆಲ್ವೇಸ್ ಆನ್ ಇದರಲ್ಲಿ ನಮಗೆ ನೋಡೋಕ್ಕೆ ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಕಾರ್ಡಿಂಗ್ ಟು ಪ್ರೈಸ್ ಏನಿದೆ ಈ ರೇಂಜ್ಗೆ ನಮಗೆ AMOLED ಡಿಸ್ಪ್ಲೇ ಸಿಗೋದಿಲ್ಲ. ಮತ್ತು ನೋಡಿ, ಇದರ ಒಂದು ಯೂಸರ್ ಇಂಟರ್ಫೇಸ್ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾಯಿದೆ, ಕಾಣ್ತಾಯಿದೆ ನಿಮಗೆ. ಸ್ಟೆಪ್ಸು, ಸ್ಲೀಪು, ಡಾಫಿಟ್ ಆ್ಯಪು, ತುಂಬ ಸ್ಮಾರ್ಟ್ ವಾಚನ್ನು ನಾನು ಅನ್ಬಾಕ್ಸ್ ಮಾಡಿರೋದ್ರಲ್ಲೇ ತುಂಬ ಅದರಲ್ಲಿ ನಾನು ತೋರಿಸಿದ್ದೀನಿ. ಇದೇ ಥರನೇ ಇರುತ್ತೆ ನೋಡಿ. ನಮಗೆ ಬ್ಲಡ್ ಆಕ್ಸಿಜನ್ ಲೆವೆಲ್ ಏನಿದೆ ಮತ್ತು ಔಟ್ಡೋರ್ ರನ್ನಿಂಗ್ ಏನಿದೆ, ನಮಗೆ ಮೇಯ್ನ್ ಹೋಮ್ ಸ್ಕ್ರೀನ್ ಆ್ಯಪ್ದು ಈ ರೀತಿ ಸಿಗುತ್ತೆ. ಅದು ಬಿಟ್ಟರೆ ಪಕ್ಕದಲ್ಲಿ ಸ್ಮಾರ್ಟ್ ವಾಚ್ನ ಒಂದು ಸೆಟ್ಟಿಂಗ್ಸ್ ಇದು. ಇದರಲ್ಲಿ ನೋಡಿ ಬ್ಯಾಟ್ರಿ ಎಷ್ಟಿದೆ ಅಂತ ತೋರಿಸ್ತಾ ಇದೆ ನೋಡಿ, ಜಸ್ಟ್ 4% ಇದೆ. ಮತ್ತು ನಮಗೆ ಫೇಸ್ ಗ್ಯಾಲರಿ, ನಾವು ಬೇಕಾದರೆ ನಮ್ಮ ಇದರಿಂದನೂ ನೋಡಿ ತುಂಬ ಡಯಲ್ ವಾಚ್ ಫೇಸಸ್ ತುಂಬಾ ನಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಡಿಫ್ರೆಂಟ್ ಟೈಪ್ ಆಫ್ ವಾಚ್ ಫೇಸಸ್ ನಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತದೆ. ಮೋರ್ ದೆನ್ 100 ಅಂತ ಅವರು ಸ್ಪೆಸಿಫೈ ಮಾಡಿದ್ದಾರೆ, ಹಾಗಾಗಿ ಪರವಾಗಿಲ್ಲ. ಮೋರ್ ದೆನ್ 100 ವಾಚ್ ಫೇಸ್ ನಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಒಂಥರ ಯೂನಿಕ್ಕಾಗಿ ಒಂಥರ ಪ್ರೀಮಿಯಮ್ನೆಸ್ ಅನ್ನೋ ಒಂದು ವಾಚ್ ಫೇಸಸ್ ನಾವು ಯಾವುದೂ ಕಾಣ್ತಾ ಇಲ್ಲ. ಎಲ್ಲ ಒಂಥರ ಕಾರ್ಟೂನ್ ವಾಚ್ ಫೇಸ್ ಥರನೇ ಇದೆ ಎಲ್ಲನೂ. ಕೆಲವೇನೋ ಓಕೆ, ಕೆಲವೆಲ್ಲ ನಾರ್ಮಲಾಗೇ ಇದೆ. ಓಕೆ, ಬನ್ನಿ. ವಾಚ್ ಫೇಸಲ್ಲೂ ಇಷ್ಟೊಂದು ವಾಚ್ ಫೇಸ್ ಇದೆ ಆ್ಯಕ್ಚುಲಾಗಿ ನೋಡಿ. ರೀಡ್ ಆಗ್ತಾನೇ ಇದೆ, ಬರ್ತಾನೆ ಇದೆ ನೋಡಿ. ಓಕೆ, ಇದು ಒಂದು ಒಳ್ಳೆಯ ವಿಷಯ. ನಮ್ಮ ಮೂಡ್ ಯಾವ ರೀತಿ ಇದೆಯೋ ಆ ರೀತಿಯ ಒಂದು ವಾಚ್ ಫೇಸ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಅದು ಬಿಟ್ಟರೆ ನಮಗೆ ನೋಟಿಫಿಕೇಷನ್ಸನ್ನು ನಾವು ಎಲ್ಲನೂ ಆನ್ ಮಾಡ್ಕೋಬೇಕಾಗತ್ತೆ. ಅವರೇ ಬೈ ಡಿಫಾಲ್ಟಲ್ಲಿ ತುಂಬ ಆ್ಯಪ್ಸ್ನ ಅವರೇ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನು ಬೇರೆ ಆ್ಯಪ್ಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ಅದರ ಆ್ಯಪ್ಸ್ ಟೋಟಲಾಗಿ ಕೊಟ್ಬಿಟ್ರೆ ಎಲ್ಲ ಆ್ಯಪ್ಸ್ದು ನೋಟಿಫಿಕೇಷನ್ ನಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದು ಬಿಟ್ಟರೆ ನಮಗೆ ಇಲ್ಲಿ ಅಲಾರಾಮ್ ಬರುತ್ತೆ, ನಾವು ಇಲ್ಲಿಂದ ಸೆಟ್ ಮಾಡ್ಕೋಬೋದು. ಮತ್ತು ವಾಚಲ್ಲೂ ಸೆಟ್ ಮಾಡ್ಕೋಬೋದಾಗುತ್ತೆ. ಮತ್ತು ಶಟರ್, ಇದು ನಾನು ಹೇಳಿದ್ದೀನಿ ನಿಮಗೆ ನೋಡಿ. ಇಲ್ಲಿ ಜಸ್ಟ್ ಆನ್ ಮಾಡಿದ್ದೀನಿ ಅಷ್ಟೇ, ಅದಾಗಲೇ ಇಲ್ಲಿ ಓಪನ್ ಆಯಿತು ನೋಡಿ ಇಲ್ಲಿ ಫೋನಲ್ಲಿ. ಓಕೆ, ಮತ್ತು ನಮಗೆ ಅದು ಬಿಟ್ಟರೆ ನಮಗೆ ಫೇವ್ರೆಟ್ ಕಾಂಟ್ಯಾಕ್ಟ್ಸು, ನಾವಿಲ್ಲಿ ಫೇವ್ರೆಟ್ ಕಾಂಟ್ಯಾಕ್ಟ್ಸ್ನ ನಾವಿಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಅದು ಇದರಲ್ಲಿ ಬಂದು ಸಿಂಕ್ ಆಗುತ್ತೆ. ಹಂಗಾಗಿ ನಾವು ಫಾಸ್ಟಾಗಿ ಹುಡುಕೋ ಅವಶ್ಯಕತೆ ಇರೋದಿಲ್ಲ. ಫೇವ್ರೇಟ್ಸಲ್ಲಿಂದ ತಕ್ಕಂಥ ಫೇವ್ರೇಟ್ಸ್ ಎಲ್ಲರಿಗೂ ಗೊತ್ತಿದೆ ಯಾವ ರೀತಿ ಇದೆ ಅಂತೇಳಿ. ಮತ್ತು ಅದರ್ ಸೆಟ್ಟಿಂಗ್ಸಲ್ಲಿ ನಮಗೆ ಟೈಮ್ ಫಾರ್ಮ್ಯಾಟು, ರಿಮೈಂಡರ್ಸ್ ಟು ಮೂವ್, ಓಕೆ, ಫುಲ್ ಡೇ ಹಾರ್ಟ್ ಬೀಟು, ಬ್ಯಾಟ್ರಿ ಸೇವಿಂಗು, ಇದೆಲ್ಲ ಸೆಟ್ಟಿಂಗ್ಸಲ್ಲಿ ನಾವಿಲ್ಲಿ ಆಟೋ ಲಾಕ್ ಆಗುತ್ತೆ. ಈ ಒಂದು 5 ಮಿನಿಟ್ಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಲಾಕ್ ಆಗಿಬಿಡುತ್ತೆ. ಮತ್ತು ಡ್ರಿಂಕ್ ವಾಟರ್ ರಿಮೈಂಡರ್, ಇವೆಲ್ಲ ಈ ರೀತಿ ಸಮ್ಮರ್ ಸೀಸನಲ್ಲಿ ಕಂಪಲ್ಸರಿ ಅದನ್ನು ಆನ್ ಮಾಡ್ಕೋಬೇಕು. ಆ್ಯಕ್ಚುಲಾಗಿ ಡ್ರಿಂಕ್ ವಾಟರ್ ರಿಮೈಂಡರ್ ಕಂಪಲ್ಸರಿ ಇದನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಓಕೆ, ಮತ್ತು ಅದು ಬಿಟ್ಟರೆ ವೆದರ್ ಕಂಡೀಷನ್ಸು ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಫೆರನೈಟಲ್ಲಿ ಬೇಕಲ್ಲ ಎಸ್. ಓಕೆ, ಮತ್ತು ಲೊಕೇಶನ್, ಯಾವ ಲೊಕೇಶನ್ ಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಬೆಂಗಳೂರು, ಓಕೆ, ಅದನ್ನು ನಾವಿಲ್ಲೇ ಮಾಡ್ಕೋಬೇಕಾಗತ್ತೆ. ಇದು ಬಂದು ಓಕೆ, ಅದು ಲೇಡೀಸ್ ಅವರ ಒಂದು ಇದು ಕೂಡ ನಾವು ಇಲ್ಲಿ ನೋಡ್ಕೋಬೋದು. ಅದು ಬಿಟ್ಟರೆ ನಮಗೆ ಇಲ್ಲಿ ಪ್ರೊಫೈಲ್ ಅಂತ ಹೇಳಿದ್ರೆ ಪರ್ ಡೇಗೆ ಎಷ್ಟು ಸ್ಟೆಪ್ಸ್ನ ಒಂದು ಗೋಲ್ ಇದೆ ಅದನ್ನು ನಾವಿಲ್ಲಿ ಸೆಟ್ ಮಾಡ್ಕೋಬೋದು. ಒಂದು 7,000 ಸ್ಟೆಪ್ಸು ಇಲ್ಲ 10,000 ಸ್ಟೆಪ್ಸು ಆ ರೀತಿ ಇಲ್ಲಿ ನಾವು ಸೆಟ್ ಮಾಡ್ಕೋಬೋದು. ಅದು ಬಿಟ್ಟರೆ ನಮಗೆ ಹೆಲ್ತಲ್ಲಿ ನೋಡಿ, ಟರ್ನಲ್ ಹಾಲ್ ಅಂತ ಹೇಳಿದ್ರೆ ಆ್ಯಕ್ಟಿವ್ ಎನರ್ಜಿ, ಬ್ಲಡ್ ಆಕ್ಸಿಜನು, ಬ್ಲಡ್ ಪ್ರೆಷರು, ಓ ಮೈ ಗಾಡ್, ಟರ್ನ್ ಆಲ್ ಎಲ್ಲ ಕೊಟ್ಟರೆ ನೋಡೋಣ. ಇದು ಓಕೆ, ಒಂದು ಒಳ್ಳೆಯ ವಿಷಯನೇ.
ಕನೆಕ್ಟ್ ಟು ಹಲೋ ಆ್ಯಪ್. ಅದು ಬಿಟ್ಟರೆ ನಮಗೆ ಇದರ ಒಂದು ಫಿಟ್ನ ಇದು ಫಿಟ್ ಒಂದು ಆ್ಯಪ್ನ ಒಂದು ವರ್ಷನ್ ಏನಿದೆ ಅದ್ರ ಬಗ್ಗೆ ಇದು ನಮಗೆ ತೋರಿಸ್ತಾ ಇದೆ. ಪ್ರೊಫೈಲಲ್ಲಿ ನಾವು ಬೇಕಾದರೆ ಚೇಂಜಸ್ ಮಾಡ್ಕೋಬೋದು. ನಿಮ್ದು ಏನಿದೆ ಹೈಟು ಗೀಟು ವೆಯ್ಟ್ ಏನಿದೆ ಎಲ್ಲ ನಾವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇದು ಮಾತ್ರ ನೋಡಿ, ಇಷ್ಟು ನಮಗೆ ಈ ಒಂದು ಆ್ಯಪ್ನ ಒಂದು ಯೂಸರ್ ಇಂಟರ್ಫೇಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹಾಗಾಗಿ ನಿಮ್ಗೇನು ಅನ್ನಿಸ್ತು ಈ ವಾಚ್ ಬಗ್ಗೆ? ಕೇವಲ ಹೇಳ್ತಾ ಇದ್ದೀನಿ, ಪ್ರೈಸ್ ಇದ್ರದ್ದು ಕೇವಲ 1400. ಅಮ್ಮಮ್ಮ ಅಂತ ಹೇಳಿದ್ರೆ ಇವಾಗ ₹100 ಜಾಸ್ತಿ ಆಗಿರ್ಬೋದು. ಮ್ಯಾಕ್ಸಿಮಮ್ ಅಂದರೆ 1500. 1500ಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕಣ್ಣು ಮುಚ್ಕೊಂಡು ತೊಗೋಬೋದು. ಅದು ಬ್ಲೂಟೂತ್ ಕಾಲಿಂಗ್ ಸಿಸ್ಟಮ್ ಇದೆ ಇದರಲ್ಲಿ. ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಅವರು 10 days ಅಂತ ಹೇಳ್ತಾರೆ. ಬ್ಲೂಟೂತ್ ಅವರು ಅದು ಕೂಡ ಅವರು ಎನೇಬಲ್ ಮಾಡಿ ಏನಂತ ಸ್ಪೆಸಿಫೈ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬ್ಲೂಟೂತ್ ಏನಾದರೂ ನಾವು ಕಾಲಿಂಗ್ ಬ್ಲೂಟೂತ್ ಯೂಸ್ ಮಾಡಿದ್ರೆ ಕೇವಲ 2 ದಿನ ಬರುತ್ತೆ ಅಂತ ಕೂಡ ಅವರು ಸ್ಪೆಸಿಫೈ ಮಾಡಿದ್ದಾರೆ. ನೋಡಿ, ನಮಗೆ ಕೈಗೆ ನೋಡಿ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನಮಗೆ ಚೆನ್ನಾಗಿದೆ, ವೆಯ್ಟ್ ಇಲ್ಲ. ಒಳ್ಳೆ ವಿಷಯ ಏನಪ್ಪ ಅಂತ ಹೇಳಿದ್ರೆ ವೆಯ್ಟ್ ಇಲ್ಲ, ನಿಜವಾಗ್ಲೂ ಹಾಕ್ಕೊಂಡಿರೋ ಥರನೇ ಇಲ್ಲ. ನನಗೆ ಈ ರೀತಿ ಸ್ಮಾರ್ಟ್ ವಾಚ್ಗಳನ್ನ ನನಗೆ AMOLED ಡಿಸ್ಪ್ಲೇ ಇರುವಂಥ ಒಂದು ಸ್ಮಾರ್ಟ್ ವಾಚ್ ತುಂಬ ಇಷ್ಟ. ಯಾಕಂತ ಹೇಳಿದ್ರೆ ಅದರಲ್ಲಿ ಆಲ್ವೇಸ್ ಡಿಸ್ಪ್ಲೇ ಬಂದು ಆಲ್ವೇಸ್ ಆನಲ್ಲಿರುತ್ತೆ. ಹಾಗಾಗಿ ನನಗೆ ಅದು ತುಂಬ ಇಷ್ಟ. ಓಕೆ, ನೋಡಿ ಈ ರೀತಿ ವಾಚ್ ನಮಗೆ ನೋಡೋಕ್ಕೆ ಸಿಗುತ್ತೆ. ನಿಮಗೆ ಈ ವಿಡಿಯೋ ಮತ್ತು ಸ್ಮಾರ್ಟ್ ವಾಚ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಬೇಕಾದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇಷ್ಟ ಆಯಿತು ಅಂತ ಹೇಳಿದ್ರೆ ಬೈ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ದರೆ ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ. ತುಂಬ ಹಲವಾರು ವೀಡಿಯೋಸ್ನ ನಾನು ತರ್ತೀನಿ ಇದೇ ಥರ. ತುಂಬ ನ್ಯೂ ಟೆಕ್ನಾಲಜಿಯ ಒಂದು ಸ್ಮಾರ್ಟ್ಫೋನ್ಸ್ ಆಗಲಿ, ಯಾವುದೇ ಒಂದು ಗ್ಯಾಜೆಟ್ಸ್ ಆಗಲಿ ಅನ್ಬಾಕ್ಸ್ ಮಾಡ್ತಾ ಇರ್ತೀನಿ. ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಬಾಯ್.